ಸಿದ್ದರಾಮಯ್ಯ ಹೆಸರು ನಾನು ರಾಜಕೀಯ ಮಾಡಿಲ್ಲ. ನಾನು ಸ್ವಂತ ಇರುವ ಮೇಲೆ ಬಂದಿದ್ದೇನೆ. ಆಗೋದ್ರೆ ಅವರು ನನ್ನ ಪಕ್ಷದ ಕಾರ್ಯಕರ್ತರು, ದೇವೇಗೌಡರನ್ನ ಹೇಳಲ್ ಬಂದಂತ ಮನುಷ್ಯ. ನಾನು ದುಡಿಮೆ ಮಾಡಿ ಬಂದಿದ್ದೇನೆ ನೆಲದಿಂದ. ನನ್ನ ಎದುರ್ಸಕಾಯ್ತು, ಅದೇಂತೋ ಕೇಸ್ ಹಾಕೊಂಡು ನೋಡ್ತಿಲ್ಲ. ನೆನ್ನೆ ಎಲ್ಲ ಪಾಪ ಹೊಡೆದಿದ್ದೀರಿ. ಕುಮಾರಸ್ವಾಮಿಗೆ ಬಂಧನದ ಭೀತಿ. ನನಗದ್ ಯಾವ ಬಂಧನದ ಭೀತಿನೋ ದೇವರೇ ಕಾಪಾಡ್ಬೇಕ್ರಪ್ಪ. ಸರ್, ಈಗ ಡಿ ಕೆ ಸುರೇಶ್ ಅವರು 5 ವರ್ಷ ಸಿಎಂ ಅವರೇ ಆಗಿರ್ತಾರೆ, ಸಿದ್ದರಾಮಯ್ಯನವರೇ ಆಗಿರ್ತಾರೆ ಅಂತ. ಅಲ್ಲಿಗೆ ಯಾವ ತರ ಇದೆ ರಾಜಕಾರಣ ಅನ್ನೋದು ನೋಡಿ, ಯಾವ ತರ ಇದೆ ರಾಜಕಾರಣ ಅಂತ ಹೇಳಿ. ಯಾರ್ಯಾರು ಯಾವ ಹೇಳಿಕೆಗಳು ಕೊಡ್ತಾರೆ ಅದನ್ನ ನೋಡ್ಕೊಂಡು ನೀವು ತೀರ್ಮಾನಕ್ಕೆ ಬನ್ನಿ. ಇಲ್ಲಿ ಏನು ನಡೆಯಲ್ಲ. ಕುಮಾರಸ್ವಾಮಿ ಇವ್ರದ್ದು ಯಾರ್ದು ಏನು ನಡೆಯಲ್ಲ. ಸರ್, FIR ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ ಬಂಧಿಸುವ ತಪ್ಪನ ಸರ್ ತಮ್ಮೇಲೆ. ಇನ್ನೇನು ಅದಲ್ದೆ ಇನ್ನೇನು ಅದಲ್ದೆ ಏನಿದೆ ಇದರಲ್ಲಿ? ಅದ್ಯಾವ್ದ್ರ ಬಗ್ಗೆನೂ ನಾನು ಚರ್ಚೆ ಮಾಡೋದು ಅನವಶ್ಯಕ. ಕಾಲವೇ ನಿರ್ಧಾರ ಮಾಡುತ್ತೆ. ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ. ಪ್ರತಿಯೊಂದು ವಿಷಯನೂ ಡೈವರ್ಟ್ ಮಾಡ್ಲಿಕ್ಕೆ ನಡೀತಾ ಇರೋದು. ಈ ಸರ್ಕಾರ ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು. ಯಾವ ಭಯ ಭಕ್ತಿನೂ ಇಲ್ಲ, ಗೌರವವೂ ಇಲ್ಲ. ಇಂಥ ಒಂದು ಬಂಡ ಸರ್ಕಾರ ಇದು. ಅದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನೋದು ಹೇಳಲಿಕ್ಕೆ ಬೇಕು. ಸಿದ್ದರಾಮಯ್ಯ ಹೆಸರು ನಾನು ರಾಜಕೀಯ ಮಾಡಿಲ್ಲ. ನಾನು ಸ್ವಂತ ಇರುವ ಮೇಲೆ ಬಂದಿದ್ದೇನೆ. ಆಗೋದ್ರೆ ಅವರು ನನ್ನ ಪಕ್ಷದ ಕಾರ್ಯಕರ್ತರು, ದೇವೇಗೌಡರನ್ನ ಹೇಳಲ್ ಬಂದಂತ ಮನುಷ್ಯ. ನಾನು ದುಡಿಮೆ ಮಾಡಿ ಬಂದಿದ್ದೇನೆ ನೆಲದಿಂದ. ನನ್ನ ಎದುರ್ಸಕಾಯ್ತು, ಅದೇಂತೋ ಕೇಸ್ ಹಾಕೊಂಡು ನೋಡ್ತಿಲ್ಲ. ನೆನ್ನೆ ಎಲ್ಲ ಪಾಪ ಹೊಡೆದಿದ್ದೀರಿ. ಕುಮಾರಸ್ವಾಮಿಗೆ ಬಂಧನದ ಭೀತಿ. ನನಗದ್ ಯಾವ ಬಂಧನದ ಭೀತಿನೋ ದೇವರೇ ಕಾಪಾಡ್ಬೇಕ್ರಪ್ಪ. ಸರ್, ಈಗ ಡಿ ಕೆ ಸುರೇಶ್ ಅವರು 5 ವರ್ಷ ಸಿಎಂ ಅವರೇ ಆಗಿರ್ತಾರೆ, ಸಿದ್ದರಾಮಯ್ಯನವರೇ ಆಗಿರ್ತಾರೆ ಅಂತ. ಅಲ್ಲಿಗೆ ಯಾವ ತರ ಇದೆ ರಾಜಕಾರಣ ಅನ್ನೋದು ನೋಡಿ, ಯಾವ ತರ ಇದೆ ರಾಜಕಾರಣ ಅಂತ ಹೇಳಿ. ಯಾರ್ಯಾರು ಯಾವ ಹೇಳಿಕೆಗಳು ಕೊಡ್ತಾರೆ ಅದನ್ನ ನೋಡ್ಕೊಂಡು ನೀವು ತೀರ್ಮಾನಕ್ಕೆ ಬನ್ನಿ. ಇಲ್ಲಿ ಏನು ನಡೆಯಲ್ಲ. ಕುಮಾರಸ್ವಾಮಿ ಇವ್ರದ್ದು ಯಾರ್ದು ಏನು ನಡೆಯಲ್ಲ. ಸರ್, FIR ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ ಬಂಧಿಸುವ ತಪ್ಪನ ಸರ್ ತಮ್ಮೇಲೆ. ಇನ್ನೇನು ಅದಲ್ದೆ ಇನ್ನೇನು ಅದಲ್ದೆ ಏನಿದೆ ಇದರಲ್ಲಿ? ಅದ್ಯಾವ್ದ್ರ ಬಗ್ಗೆನೂ ನಾನು ಚರ್ಚೆ ಮಾಡೋದು ಅನವಶ್ಯಕ. ಕಾಲವೇ ನಿರ್ಧಾರ ಮಾಡುತ್ತೆ. ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ. ಪ್ರತಿಯೊಂದು ವಿಷಯನೂ ಡೈವರ್ಟ್ ಮಾಡ್ಲಿಕ್ಕೆ ನಡೀತಾ ಇರೋದು. ಈ ಸರ್ಕಾರ ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು. ಯಾವ ಭಯ ಭಕ್ತಿನೂ ಇಲ್ಲ, ಗೌರವವೂ ಇಲ್ಲ. ಇಂಥ ಒಂದು ಬಂಡ ಸರ್ಕಾರ ಇದು. ಅದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನೋದು ಹೇಳಲಿಕ್ಕೆ ಬೇಕು.